ಮತ್ತು ಇವತ್ತು ಎಕ್ಸೈಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದಿರಿ. ಯಾವುದು ಬಿಟ್ಟಿದ್ದೀರಿ? ಬಸ್ ದರ ಹೆಚ್ಚು ಮಾಡಿದಿರಿ, ಕರೆಂಟ್ ದರ ಹೆಚ್ಚು ಮಾಡಿದಿರಿ, ಹಾಲಿನ ದರ 3 ಸಲ 4 ಸಲ ಜಾಸ್ತಿ ಮಾಡಿದಿರಿ. ಯಾವುದು ಮಾಡಿಲ್ಲ ಅಂತ ಕೇಳಬೇಕು ನೀವು. ಹೆಚ್ಚಿನ ದರ, ಎಲ್ಲ ದರಗಳು ಹೆಚ್ಚಾಗಿದೆ. ಆದರೆ ನಿಮ್ಮ ಅಭಿವೃದ್ಧಿ ರೇಟ್ ಮಾತ್ರ ಜಾಸ್ತಿ ಆಗಲಿಲ್ಲ. ಅಭಿವೃದ್ಧಿ ಮಾತ್ರ ಕುಂಠಿತ ಆಗಿದೆ, ಮೈನಸ್ ಹೋಗಿದೆ. ಡೆವಲಪ್ಮೆಂಟ್ ನೆಗೆಟಿವ್. ಮಿಕ್ಕಿರೋ ಎಲ್ಲ ದರಗಳು, ನೀರಿನ ದರ, ಬಸ್ಸಿನ ದರ, ಇದು ಏನು ಸಾರಾಯಿ ದರ, ಪೆಟ್ರೋಲು ಡೀಸಲ್ಲು, ಅದ್ರ ಮೇಲೆ ಸೆಸ್ಸು, ಸ್ಟ್ಯಾಂಪ್ ಡ್ಯೂಟಿ, ಎ ಟು ಝೆಡ್. ಇಂಗ್ಲೀಷ್ನಲ್ಲಿ ಎ ಟು ಝೆಡ್ ಅಂತಾರಲ್ಲ, ಹಂಗೆ ಎ ಟು ಝೆಡ್ ಎಲ್ಲ ಅದಕ್ಕೆ ಬರುವಂಥವು ಕೂಡ ಜಾಸ್ತಿ ಮಾಡಿದ್ದೀರಿ. ಅದಕ್ಕೆ ನಾನು ಏನು ಹೇಳಬೇಕು ಅಂದರೆ, ಈ ಸರ್ಕಾರ ಒಂಥರ ICUನಲ್ಲಿದೆ. ICUನಲ್ಲಿದೆ ಅಂತ ನಾನು ಹೇಳಬೇಕಾಗ್ತದೆ. ಈ ICUನಲ್ಲಿ ನೀವು ನೋಡಿರ್ಬೋದಲ್ಲ, ಭಾಳ ಜನ ನೋಡಿರ್ತೀರ. ICUಗೆ ಹೋದಾಗ ಅಲ್ಲಿ ಬೀಪ್ ಬೀಪ್ ಅಂತ ಹೊಡ್ಕೊಳ್ತಾ ಇರುತ್ತೆ. ಅಂದರೆ ಪಲ್ಸು, ಆಕ್ಸಿಜನ್ನು, BP ಇವೆಲ್ಲ ಸರಿ ಇದೆಯಾ ಅಂತ ತೋರ್ಸೋಕ್ಕೆ ಬೀಪ್ 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 ಅಂತ. ಆ ಥರ ಈ ಸರ್ಕಾರ ಕೂಡ ಬೀಪ್ 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 ಅಂತೇಳಿ ಹೊಡ್ಕೊಂಡು ಇದೆಯಾ, ಪ್ರಾಣ ಇದೆಯಾ ಇದಕ್ಕೆ ಇಲ್ವಾ ಅನ್ನೋಂಥದ್ದು ನೋಡಬೇಕಾಗಿದೆ. ಅದಕ್ಕೇ ಇದೆ ಅಂತ ತೋರಿಸ್ಕೊಡೋದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಕಲಬುರಗಿಯಲ್ಲೊಂದು ಕ್ಯಾಬಿನೆಟ್ಟು, ಚಾಮರಾಜನಗರದ ಮಲೆ ಮಹದೇಶ್ವರ, ನಮ್ಮ ನಂದಿ ಬೆಟ್ಟ ಹಾಕಿದ್ರು, ಅದೇನಾಯಿತು ಕೊನೆ ಗಳಿಗೆಯಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ. ಯಾರಾದರೂ ಶಾಸ್ತ್ರ ಹೇಳಿದ್ರೋ ಏನೋ ಗೊತ್ತಿಲ್ಲ, ಅಥವಾ ಇಲ್ಲಿ ವಾಸ್ತು ದೋಷ ಇದೆಯೇನೋ ಗೊತ್ತಿಲ್ಲ ನನಗೆ. ಮಹಾತ್ಮ ಗಾಂಧಿಯವರು ಬಂದು ಹೋಗಿರುವಂಥ ಪುಣ್ಯ ಸ್ಥಳ ನಮ್ಮ ನಂದಿ ಬೆಟ್ಟ. ಸಾರ್ಕ್ ಸಮ್ಮೇಳನ ಆಗಿರುವಂಥ ನಂದಿ ಬೆಟ್ಟ ಕ್ಯಾಬಿನೆಟ್ ಮಾಡೋಕ್ಕಾಗಿಲ್ಲ ಅಂದರೆ ನನಗೆ ಆಶ್ಚರ್ಯ ಆಗಿದೆ. ಅದಕ್ಕೆ ನೀವು ಉತ್ತರ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇನ್ನೂ ಅನೇಕ ವಿಷಯಗಳಿತ್ತು, ಆದರೆ ಈಗ ನಾನು ಹೇಳೋವಂಥದ್ದು ಅಷ್ಟು ಸಮಂಜಸ ಅಲ್ಲ. ಮತ್ತು ಆಯಾ ಜಿಲ್ಲೆಯಲ್ಲಿ ಅವ್ರು ಏನು ಕ್ಯಾಬಿನೆಟ್ ಮಾಡಿದ್ರು ನಾನು ಹೇಳೋದಲ್ಲ. ಉದಾಹರಣೆಗೆ ಕಲಬುರಗಿಯಲ್ಲಿ ಸಂಪುಟ ಸಭೆ ಮಾಡಿದರು. ಅಲ್ಲಿನ ಸ್ಥಳೀಯ ಶಾಸಕರು ಮುಖ್ಯಮಂತ್ರಿಗಳ ಅಡ್ವೈಸರ್ ಆಗಿರ್ಬೇಕೀಗ. BR ಪಾಟೀಲ್ರು, ನಮ್ಮ ಆಳಂದ ಪೊಲಿಟಿಕಲ್ ಸೆಕ್ರೆಟರಿನ, ರಾಜಕೀಯ ಕಾರ್ಯದರ್ಶಿಗಳು, ಅವರೇ ಹೇಳಿದರು, ಇದು ನನಗೇನು ಯಾಕೆ ಮಾಡಿದರು ಕ್ಯಾಬಿನೆಟ್ಟು, ಇದರಿಂದ ಏನು ಲಾಭ ಆಯಿತು ನಮಗೇನು ಗೊತ್ತಾಗಲಿಲ್ಲ ಅಂತ BR ಪಾಟೀಲ್ ಅವರು ಹೇಳಿದರು. ಮತ್ತು ಈ ಸರ್ಕಾರದ ಬಗ್ಗೆ ಮುಖ್ಯಮಂತ್ರಿಗಳ ಅಡ್ವೈಸರ್ ಅಂದರೆ ಆರ್ಥಿಕ ಸಲಹೆಗಾರರು, ಹಿರಿಯ ಸಚಿವರು ಆಗಿದ್ದಂಥ ಬಸವರಾಜ ರಾಯರೆಡ್ಡಿ ಅವರೇನು ಹೇಳಿದ್ದಾರೆ, ಇಡೀ ದೇಶದಲ್ಲಿ ನಂಬರ್ 1 ಏನು ಭ್ರಷ್ಟಾಚಾರದ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ಅಂತ ಅವರೇ ಹೇಳಿದಾರಾ? ನಾವು ಹೇಳ್ತಾ ಇಲ್ಲ ಅದು. ಹಾಗಾಗಿ ಅವರ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಮಂತ್ರಿಗಳು, ಶಾಸಕರು ಅವರೇ ಅವ್ರ ಸರ್ಕಾರವನ್ನು ತೆಗೊಳ್ಳುವಂಥ ಪರಿಸ್ಥಿತಿಗೆ ತಂದುಕೊಂಡಿದ್ದಾರೆ. ಯಾಕೋ ಏನೋ ಗೊತ್ತಿಲ್ಲ, ಅವರು ನಮ್ಮ ಈ ಜಿಲ್ಲೆಗಳು ಅವ್ರ ಕಾಂಗ್ರೆಸ್ ಸರ್ಕಾರದ ಮ್ಯಾಪಲ್ಲಿ ಇದೆಯಾ ಇಲ್ವೋ ಗೊತ್ತಿಲ್ಲ, ಕೇಳಬೇಕು. ಅಪ್ಪಿತಪ್ಪಿ ಏನಾದರೂ ಕರ್ನಾಟಕದಲ್ಲೇ ಇದೆ ಅಂತ ತಿಳ್ಕೊಂಡವ್ರ, ಅಥವಾ ಬೇರೆ ರಾಜ್ಯಕ್ಕೆ ಏನಾದರೂ ಹೋಗ್ಬಿಟ್ಟವೆ ಅಂತ ತಿಳ್ಕೊಂಡವ್ರ? ಪಾಪ ಅವ್ರು ಹಂಗೆ ತಿಳ್ಕೊಂಡಿದ್ರೆ ಒಂದು ಒಳ್ಳೆ ಮ್ಯಾಪ್ನ ಮಾಡಿಸಿ ಕಳಿಸೋಣ ಅಂತ ಇದ್ದೀನಿ ನಾನು. ಒಳ್ಳೆ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಜಿಲ್ಲೆಗಳು ಕರ್ನಾಟಕದ ಅವಿಭಾಜ್ಯ ಅಂಗಗಳು, ಅವಿಭಾಜ್ಯ ಜಿಲ್ಲೆಗಳು ಅಂಥೇಳಿ ಒಂದು ಒಳ್ಳೆ ಕಲರ್ಡ್ ಮ್ಯಾಪಲ್ಲಿ ಇದನ್ನು ಹೈಲೈಟ್ ಮಾಡಿ ಕಳಿಸೋಣ ಈ ಸರ್ಕಾರಕ್ಕೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ತೃತೀಯ ಹಂತದ ಶುದ್ಧೀಕರಣ ಪ್ರಮುಖ ಬೇಡಿಕೆಗಳು
ಎತ್ತಿನ ಹೊಳೆ ಯೋಜನೆ ಆದಷ್ಟು ಶೀಘ್ರದಲ್ಲಾಗಬೇಕು. ನಾವು ಮಂಜೂರು ಮಾಡಿದಂಥ ಹೈಟೆಕ್ ಹೂವಿನ ನಿರ್ಮಾಣ ಇಮಿಡಿಯೇಟ್ ಆಗಬೇಕದು. ನಾವು ಬಡ್ಜೆಟ್ನಲ್ಲಿ ಹಣ ಇಟ್ಟಿದ್ವಿ, ಸುಮ್ಮನೆ ಹಣ ಇಟ್ಟಿಲ್ಲ, ಘೋಷಣೆ ಮಾಡಿದ್ದಾರೆ ಅಂತ. ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ರೆ ನಾವು ಕೆಲಸ ಮಾಡ್ತಾ ಇರಲಿಲ್ವಾ? ಅದೇ ಆಗದಿರ ಇರಲಿ ಅಂತ ಯಾರು ಬರ್ತಾರೆ PPPಗೆ? ಪ್ರೈವೇಟ್ ಪಾರ್ಟ್ನರ್, ಖಾಸಗಿಯವರು ಬರಬೇಕಂತೆ. ಯಾರು ಖಾಸಗಿಯವರು ಬಂದಿದ್ದಾರೆ? ಅದರ ಬಗ್ಗೆ ಏನು ಮಾಡಿದ್ದಾರೆ ಇಲ್ಲಿವರೆಗೂ ಹೇಳಿ ನನಗೆ. ಟೆಂಡರ್ ಕರೆದಿದ್ದಾರಾ? ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದಿದ್ದಾರಾ? ಏನೂ ಇಲ್ಲ. ಒಂದು ಲೈನ್ ಸೇರಿಸೋದು ಯಾವುದೂ ಇಲ್ಲ. ಮತ್ತು ಭಾಳ ಮುಖ್ಯವಾಗಿ ಅದನ್ನು ಕೂಡ ಹೇಳಬೇಕಾಗಿತ್ತು ನಾನು. ನಮ್ಮ ಆಶ್ರಯ ಯೋಜನೆ 800 ಎಕರೆಯಷ್ಟು, 800 ಅಲ್ಲ 900 ಎಕರೆಯಷ್ಟು ನಿಮಗೆಲ್ಲ ಗೊತ್ತಿದೆ. 2020ರಲ್ಲೇ ನಾವು ಕಂದಾಯ ಇಲಾಖೆಯಿಂದ 20, 22, 23 900 ಎಕರೆ ಕಂದಾಯ ಇಲಾಖೆಯಿಂದ ಆಶ್ರಯ ಯೋಜನೆಗೆ ಬಡವರ ಮನೆಗಳಿಗೆ ನಿವೇಶನಗಳಿಗೆ ಕೊಟ್ಟಿದ್ದೀವಿ. 27,000 ಸೈಟ್ಸ್ ಆಗಿದೆ. ನಗರದಲ್ಲಿ 5,000 ಜನರಿಗೆ, ಗ್ರಾಮೀಣ ಪ್ರದೇಶದಲ್ಲಿ 14-15,000 ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ. ಹಕ್ಕುಪತ್ರದ ನಕಲು ಅದರದೆಲ್ಲ ಅದನ್ನು ಕೂಡ ತಡೆ ಹಿಡಿದಿದ್ದಾರೆ. ಇದು ರಾಜಕೀಯ ದುರುದ್ದೇಶ ಅಂತ ಹೇಳ್ಬೇಕಾ? ಏನು ಉದ್ದೇಶದಿಂದ ನೀವು ತಡೆ ಹಿಡಿದಿದ್ರಿ? ಚೆಕ್ ಬಂದಿ ಇದೆ, ಗ್ರಾಮ ಸಭೆಗಳಾಗಿದೆ, ಎಲ್ಲ ನಮ್ಮ ಹತ್ರ ದಾಖಲೆಗಳಿದೆ. ಒಂದು ಮನೆ ಕಟ್ಸಿದ್ದೀರಾ? 2.5 ವರ್ಷ ಆಯಿತು ಈ ಜಿಲ್ಲೆಯಲ್ಲಿ, ಈ ಕ್ಷೇತ್ರದಲ್ಲಿ, ಈ ಜಿಲ್ಲೆಗಳಲ್ಲಿ. ಒಂದು ಮನೆ, ಒಂದು ಸೈಟ್. ಈ ಸರ್ಕಾರ ಬದುಕಿದೆ ಅಂತ ಹೇಳ್ಬೇಕಾ? ಈ ಸರ್ಕಾರಕ್ಕೆ ಜೀವ ಇದೆ ಅಂತ ಹೇಳ್ಬೇಕಾ? ನೀವು ಹೇಳಿ. ಈ ಸರ್ಕಾರಕ್ಕೆ ಹೃದಯ ಇದೆ ಅಂತ ಹೇಳ್ಬೇಕಾ? ಕಣ್ಣಿದೆ ಅಂತ ಹೇಳ್ಬೇಕಾ? ಕಣ್ಣು ಕಾಣಿಸೋರು, ಕಿವಿ ಕೇಳಿಸೋರು, ಹೃದಯ ಇರೋರು ಈ ರೀತಿ ಆಡಳಿತ ಮಾಡ್ತಾರಾ? ಬಡವರಿಗೆ ಮನೆ ಕಟ್ಕೊಟ್ಟಿದ್ರೆ ನಿಮಗೆ ಒಳ್ಳೆ ಹೆಸರು ಬರ್ತಾ ಇರಲಿಲ್ವಾ? ನಾವೇನು ಅಡ್ಡ ಇದ್ದೀವಾ? ನಾವು ಕೊಟ್ಟಿರೋ ಸೈಟ್ಗಳಲ್ಲಿ ಲೇಔಟ್ ಮಾಡಿಸಿ ಮನೆ ಕಟ್ಸ್ಕೊಡೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಏನು ಮಾಡಿದ್ದಾರೆ ಬಡವರವರು? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಲ್ಪಸಂಖ್ಯಾತರೇ ಈ ನಗರದಲ್ಲಿ 2,000 ಜನರಿಗೆ, ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀವಿ ಹಕ್ಕುಪತ್ರನ. ನಿಮ್ಗೆ ಪಾಪ ಅವ್ರು ಓಟ್ ಹಾಕಿಲ್ವಾ? ನಿಮ್ಗೆ ಓಟ್ ಹಾಕಿರೋರ್ಗೂ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ನಾವು ಅವ್ರು ಓಟ್ ಹಾಕೋರು ಹಾಕಿಲ್ವಾ ಇದು ಯಾವ ನೋಡಿಲ್ಲ. ಅವ್ರು ಬಡವರಿದ್ದಾರಾ? ಅವ್ರಿಗೆ ಸೈಟ್ ಇದೆಯಾ ಇಲ್ವಾ? ಅವ್ರಿಗೆ ಮನೆ ಇದೆಯಾ ಇಲ್ವಾ? ಯಾರಿಗಿಲ್ಲ ಅವ್ರಿಗೆ ನಾವು ಮಾಡಿಕೊಟ್ಟಿದ್ದೀವಿ. ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ, ಅವ್ರು ನಮ್ಗೆ ಓಟ್ ಹಾಕ್ತಾರೆ ಇಲ್ವಾ ಅಂತ ನಾವು ಲೆಕ್ಕ ಮಾಡಲಿಲ್ಲ. ಇದು ಮತ್ತು ಈ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ದು ಇದು ಕೂಡ ಭಾಳ ದೊಡ್ಡ ಒಂದು ಈ ನಮ್ಮ 3 ಜಿಲ್ಲೆಗಳಲ್ಲಿ ಅವ್ರು ಮಾಡ್ತಾ ಇರುವಂಥ ಒಂದು ಕೆಲಸ ನೋಡಿದರೆ ಭಯ ಬರ್ತಾಯಿದೆ. ಎಲ್ಲ ಫಲವತ್ತಾಗಿರುವಂಥ ಭೂಮಿಗಳು